ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹೋದ ಸತಿ ವೆನಿಲಾ ಫ್ಯಾಕ್ಟ್ರಿಲಿ ಅಡಿಕೆದು ಕೆಲಸ ನಡೀತಾ ಇದೆ ಅಂತ ಒಂದು ವಿಡಿಯೋ ಹಾಕಿದ್ದೆ. ಇವಾಗ ಅಡಿಕೆ ಕೆಲಸ ಮುಗಿದಿದೆ. ಇವಾಗ ಹಲಸಿನ ಹಣ್ಣಿನ ಸೀಸನ್ನು. ಅಲ್ಲಿ ಇವಾಗ ಹಲಸಿನ ಹಣ್ಣು ಮತ್ತು ಹಲಸಿನಕಾಯಿದು ಹಪ್ಪಳ ಕೆಲಸ ನಡೀತಾ ಇದೆ. ಅದ್ರ ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ. ಇವಾಗ 9 ಗಂಟೆ ಆಗಿದೆ. ಬೆಳಿಗ್ಗೆ 9 ಗಂಟೆಗೆಲ್ಲ ಬರ್ತಾ ಇದ್ದಾರೆ ಕೆಲಸ ಮಾಡೋಕ್ಕೆ. ನೋಡಿ, ಇವಾಗ ಫಸ್ಟ್ ಆ ಹಲಸಿನಕಾಯಿನ ಕಟ್ ಮಾಡಬೇಕು. ಅದು ಮಿಷಿನ್ ಇದೆ, ಅದರಲ್ಲಿ ಕಟ್ ಮಾಡ್ತಾರೆ. ಅದು ಹಣ್ಣಿಂದ ಸಪ್ರೇಟ್ ಮಾಡ್ತಾರೆ, ಕಾಯಿದೆ ಸಪ್ರೇಟ್ ಮಾಡ್ತಾರೆ. ಅದು ಆ ಥರ ಮುಟ್ಟು ನೋಡಿದ್ರೆ ಹಣ್ಣ ಕಾಯಿ ಅಂತ ಗೊತ್ತಾಗುತ್ತೆ ಅವರಿಗೆ. ಸುಮಕ್ಕ ಅವ್ರದ್ದು ಒಂಚು ಮುಖ ಬರಲಿ ಅಲ್ಲ, ಚಂದ್ರನ ನೋಡ್ತಾರೆ, ನೋಡ್ತಾರೆ ಚಂದ್ರ ಬೊಕ್ಕೆ ಅಲ್ಲ. ಅದನ್ನು ಒಂದು ಹಲಸಿನಕಾಯಿನ 4 ಪೀಸು ಇದ್ರಲ್ಲಿ ಕಟ್ ಮಾಡ್ತಾನೆ. ಕಟ್ ಮಾಡಿ ಒಂದು ಬದಿ ಒಟ್ಟು ಮಾಡ್ತಾರೆ. ಒಟ್ಟು ಮಾಡಿ ಹೀಗೆ ರಾಶಿ ಹಾಕ್ತಾರೆ. ಹಾಕಾದ್ಮೇಲೆ ಅದನ್ನು ಮತ್ತೊಬ್ಬರು ಚಿಕ್ಕದಾಗಿ ಕಟ್ ಮಾಡಿ ಒಂದೊಂದು ಬುಟ್ಟಿಗೆ ಹಾಕಿ ಒಬ್ರೊಬ್ರು ಕೂತಿರ್ತಾರಲ್ಲ ಅಲ್ಲಿಗೆ ಇಡ್ತಾರೆ ಬುಟ್ಟಿಲಿ. ಅದನ್ನು ಅವರು ಸೊಳ್ಳೆ ಬಿಡಿಸಿ ಇನ್ನೊಂದು ಬುಟ್ಟಿಗೆ ಹಾಕಬೇಕು. ಅದನ್ನು ತಗೋಗಿ ಬೇಯಿಸೋಕ್ಕೆ ತಗೋಗ್ತಾರೆ. ಇವಾಗ ಅದೇ ಕೆಲಸ ಆಗ್ತಾಯಿದೆ ನೋಡಿ. ಒಂದು ಬದಿ ರಾಶಿ ಹಾಕಿದ್ದಾರೆ, ಇಲ್ಲೊಬ್ಬರು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ಒಂದು ಬುಟ್ಟಿಗೆ ಹಾಕ್ತಾರೆ. ಇವರು ಫ್ಯಾಕ್ಟ್ರಿಯವರು ಭಟ್ರು, ಅವರೇ ಎಲ್ಲ ನೋಡ್ಕೊಳ್ಳೋದು. ಅಂದರೆ ಇದು ಚೆಕ್ ಮಾಡ್ತಾ ಇರ್ತಾರೆ, ಹಣ್ಣು ಕಾಯಿ ಎಲ್ಲ ಮಿಕ್ಸ್ ಮಾಡಿದಾರಾ ಏನೋ ಅಂಥೇಳಿ. ಹಾಗಾಗಿ ಬಂದು ನೋಡ್ಕೊಳ್ತಾ ಹೋಗ್ತಾ ಇರ್ತಾರೆ ಚೆಕ್ ಮಾಡ್ತಾ. ಹಲಸಿನ ಸೊಳ್ಳೆ ಎಲ್ಲ ಬಿಡಿಸಿ ಆಗಿದೆ. ಇವಾಗ ಇದನ್ನು ಸರ್ಗೋಲಿಗೆ ಹಾಕಿದ್ದಾರೆ. ಇದು ಒಂದು 1/4 ಗಂಟೆ ಬೇಯಿಸ್ಬೇಕು. ಇದನ್ನು ಕಟ್ಟಿಗೆ ಒಲೆಯಲ್ಲೇ ಬೇಯಿಸ್ಬೇಕು. ಕಟ್ಟಿಗೆ ಎಲ್ಲ ಹಾಕಿ ಗ್ಯಾಸಲ್ಲೆಲ್ಲ ಬೇಯಿಸಲ್ಲ. ಇದರಲ್ಲಿ ಬೇಯಿಸಿದ್ರೇ ಚೆನ್ನಾಗಾಗೋದು. ಹಾಗಾಗಿ ಈಗ 1/4 ಗಂಟೆ ಈಗ ಎತ್ತಿ ತೆಗೆದಿಡ್ತಾರಲ್ಲ, ಎಲ್ಲ ತೆಗೆದು ಬುಟ್ಟಿಗೆ ಹಾಕ್ತಾರೆ. ಆಮೇಲೆ ಇದನ್ನು ತಗೋಗೋ ಹೊತ್ತಿಗೆ ಮತ್ತೊಂದು ಸ್ವಲ್ಪ ಇದೆ, ಅದನ್ನು ಸರ್ಗೋಲಿಗೆ ಹಾಕಿ ಬೇಯಿಸ್ತಾರೆ. 1/4 ಗಂಟೆ ಬೇಯಿಸ್ಬೇಕಾ? ಅರ್ಧ ಗಂಟೆ? ಮನೇಲಿ ಮಾಡೋರು ಗ್ಯಾಸಲ್ಲಿ ಮಾಡ್ಕೋಬೋದು. ಅಂದರೆ ಫ್ಯಾಕ್ಟ್ರಿಲಾದ್ರೆ ಇದರಲ್ಲೇ ಮಾಡ್ಕೊಳ್ತಾರೆ. ಇದರಲ್ಲಿ ಕಟ್ಟಿಗೆಯಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಗ್ಯಾಸಲ್ಲಿ ಅಷ್ಟು ಇದಾಗಲ್ಲ ಅಂತ ಹೇಳಿ. ಹಾಗಾಗಿ ಖಾರ ಪುಡಿನಾ? ಅರ್ಶಿನ ಪುಡಿ, ಉಪ್ಪು, ಅರ್ಶಿನ, ಖಾರ ಎಂತೆಲ್ಲ ಮಿಕ್ಸ್ ಮಾಡಿದ್ದು? ಬರೀ ಜೀರಿಗೆ ಮೆಣಸಿನ್ಕಾಯಿ, ಬೆಲ್ಲ, ಸ್ವಲ್ಪ ನೀರು, 3 ಲೋಟ ನೀರು. ಒಳ್ಳೆ ಖಾರ ಸ್ಮೆಲ್ ಬರ್ತಾ ಇದೆ. ಘಾಟಿ ಹುಣಸೆ ಉಪ್ಪು, ಜೀರಿಗೆ ಮೆಣಸಿನ್ಕಾಯಿ, ಬೆಲ್ಲನಾ? ಅದ್ರ ಬೆಲ್ಲನೂ ಇದು ಮಿಕ್ಸ್ ಇದೆ. ಅದಕ್ಕೂ ಇಷ್ಟಿಷ್ಟೇ ಹಾಕ್ಬೇಕಂತಿದ್ಯಾನಲ್ಲ? ಏನು ಬೆಲ್ಲ?
ಇದನ್ನು ಇವಾಗ ಉಂಡೆ ಕಟ್ಟಿ ಟ್ರೈಯಲ್ಲಿ ಹಾಕ್ತಾರೆ. ಅವಾಗೆಲ್ಲ ರುಬ್ಬೋ ಕಲ್ಲಲ್ಲೇ ಹಲಸಿನಕಾಯಿ ಹಪ್ಪಳ, ಹಲಸಿನ ಹಣ್ಣಿನ ಹಪ್ಪಳ ಎಲ್ಲ ಮಾಡೋರು. ಇವಾಗ ಫ್ಯಾಕ್ಟ್ರಿಲಿ ಮಾಡ್ತಾರಲ್ಲ, ಹೀಗೆ ತಗೋಗ್ಬಿಡ್ತಾರಲ್ಲ. ಒಂದು ಹಪ್ಪಳಕ್ಕೆ 5 ರೂಪಾಯಿ ಬೀಳುತ್ತೆ. ಅಂದರೆ 20 ಹಪ್ಪಳ ಏನೋ ಇರುತ್ತೆ ಒಂದು ಕಟ್ಟಲ್ಲಿ, 100 ರೂಪಾಯಿ. ತುಂಬ ಸೇಲ್ ಆಗುತ್ತಿದ್ದು. ಕವರಲ್ಲಿ ಹೀಗೆ ಎತ್ಬಿಟ್ಟು ಅದನ್ನು ಈಗ ಅಗಲ ಮಾಡಿ ಇದು ಮಾಡ್ತಾರೆ ಹಪ್ಪಳದ ಸೈಜು. ಆಮೇಲೆ ಅದನ್ನು ಒಣಗಿದ ಮೇಲೆ ಸೈಡೆಲ್ಲ ಕಟ್ ಮಾಡ್ತಾರೆ, ఎందుకంದರೆ ಒಂದೇ ಶೇಪ್ ಬರಬೇಕಲ್ಲ, ಹಾಗಾಗಿ. ಅದು ವಿಡಿಯೋ ಇದೆ. ಒಂದೊಂದು ಸ್ವಲ್ಪ ಆದಂಗೂ ಇದನ್ನು ಹಾಕಿ ಡ್ರೈಯರಲ್ಲಿ ಒಣಗಿಸ್ತಾರೆ. ಅದರಲ್ಲೇ ಒಣಗಿಸೋದವರು ಸ್ಟ್ಯಾಂಡಿಗೆ ಹಾಕಿ. ಹಲಸಿನಕಾಯಿ ಬಿಡಿಸ್ತಾರಲ್ಲ, ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ಇಲ್ಲಿ ಸ್ವಲ್ಪ ಜನ. ಇನ್ನು ಅದನ್ನು ಕಟ್ ಮಾಡಿ ಇದೆಲ್ಲ ಮಾಡ್ತಾರೆ, ಅಲ್ಲೂ ಸ್ವಲ್ಪ ಜನ ಇದ್ದಾರೆ. 3 ಕಡೆನೂ ಜನ ಇರ್ತಾರೆ. ಕೌಂಚ್ ಹಾಕ್ಬೇಕಾ? ಇಲ್ಲ, ಅವ್ರವ್ರ ಮನೆ ಮಕ್ಕಳು ಕರ್ಕೊಬಂದಿದ್ದಾರೆ, ಸ್ಕೂಲಿಗೆ ರಜೆ ಬೇರೆ ಅಲ್ವಾ, ಹಾಗಾಗಿ ಇಲ್ಲೇ ಆಟ ಆಡ್ಕೊಂಡಿರ್ತಾರೆ ಹೊರಗಡೆ. ನೋಡಿ, ಇದೇ ಒಣಗಿಸೋದು ಡ್ರೈಯರು. ಇಷ್ಟೇ ಪ್ರಮಾಣ ಹೀಟ್ ಇರಬೇಕಂತ ಇರುತ್ತೆ, ಅಲ್ಲಿದ್ದೇವೆ. ಅಷ್ಟು ಪ್ರಮಾಣ ಬಂದ ಕೂಡಲೇ ಅದ್ರೊಳಗಡೆ ಎಲ್ಲ ಜೋಡಿಸ್ತಾರೆ. ಅಂದರೆ ಸಂಜೆ ಆಗುತ್ತೆ ಅದೆಲ್ಲ ಇದಾಗೋ ಹೊತ್ತಿಗೆ. ಈ ಥರ ಆ ಕಡೆ ಸ್ಟ್ಯಾಂಡ್ ಇನ್ನೂ ಇದೆ, ಅಲ್ಲೆಲ್ಲ ಜೋಡಿಸ್ತಾರೆ. ಇನ್ನು ಮಾಡ್ತಾ ಇದ್ದಾರಲ್ವ ಕೆಲಸ, ಸಂಜೆ ಹೊತ್ತಿಗೆ ಆಗುತ್ತೆ ಕೆಲಸ. 5 ಗಂಟೆ ಮುಗಿಯುತ್ತೆ, ಅಷ್ಟರೊಳಗಡೆ ಇದು ಫುಲ್ ಮಾಡಿರ್ತಾರೆ. ನೋಡಿ, ಇದೆ ಇಷ್ಟಿರಬೇಕು ಅಂತೇಳಿ. ಅದು ಒಲೆ ತೋರಿಸ್ತೀನಿ. ಇದ್ರ ಹಿಂಬದಿನೇ ಇದು ನೋಡಿ, ಇಲ್ಲಿದೆ ಕಟ್ಟಿಗೆ ಹಾಕಿ ಮಾಡೋದದು. ಬೆಂಕಿ ಮಾಡಿ ಇಟ್ಟಿದ್ದಾರೆ ಆವಾಗಲೇ. ಆ ಕಡೆ ಒಂದು, ಈ ಕಡೆ ಒಂದು. ಫಸ್ಟು ಒಲೆ ತೋರಿಸಿದ್ನಲ್ಲ, ಇದು ಬೇಯಿಸೋದು ಅಲ್ಲೇ. ಇಲ್ಲಿ ಒಂದು ಕಡೆಯಿಂದ ಹಲಸಿನಕಾಯಿ ಹಪ್ಪಳ ಆಗಿದೆ. ಅದನ್ನು 20 ಲೆಕ್ಕ ಮಾಡಿ ಒಂದು ಕಡೆ ಇಡ್ತಾರೆ. ಮತ್ತೊಬ್ಬರು ಅದನ್ನು ಸೈಡ್ ಫುಲ್ ಕಟ್ ಮಾಡ್ತಾರೆ, ಏನಕ್ಕಂದರೆ ಆ ಕಡೆ ಈ ಕಡೆ ಇದಾಗಿದೆ, ಶೇಪ್ ಬರಬೇಕಲ್ವಾ, ಕಟ್ ಮಾಡಿ ಪ್ಯಾಕ್ ಮಾಡ್ತಾರೆ. ನೋಡಿ, ಇಷ್ಟೊಂದು ಹಪ್ಪಳ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ತಿನ್ನೋಕ್ಕೆ. ಇದರಲ್ಲಿ ಇವಾಗ ಮಾಡಿರೋದು ಕಾಯಿದು, ಹಣ್ಣಿಂದು ಮಾಡಿದ್ದಾರೆ. ಇನ್ನು ಹಲಸಿನ ಹಣ್ಣಿಂದು ಒಂದು ಸ್ವೀಟ್ ಮಾಡೋರು, ಅದು ಈ ಸತಿ ಮಾಡಿಲ್ಲ.
ಊರಿಂದ ಬರೋ ಹೊತ್ತಿಗೆ ತಗೊಬಂದಿದ್ವಿ. ಇವಾಗ ಅದನ್ನು ಕರಿತಿದ್ದೀನಿ. ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಖಾರ ಖಾರ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.